ದೆಹಲಿಗೆ ಸಿಎಂ ಸಿದ್ದರಾಮಯ್ಯನವರಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ಭಾರೀ ಕುತೂಹಲವನ್ನ ಕೆರಳಿಸಿರೋದು. ನಾಳೆ ಹೈಕಮಾಂಡ್ ಭೇಟಿಯನ್ನ ಮಾಡಲಿದ್ದಾರೆ. 2.5 ತಿಂಗಳ ಬಳಿಕ ದೆಹಲಿಗೆ ತೆರಳಲಿರುವಂತಹ ಸಿದ್ದರಾಮಯ್ಯನವರು ಸಂಪುಟ ಪುನರ್ರಚನೆ ಕುರಿತು ಹೈಕಮಾಂಡ್ಗೆ ಸ್ಪಷ್ಟನೆಯನ್ನ ನೀಡುತ್ತಾರಾ ಅಂತ. ಸಂಪುಟ ಪುನರ್ರಚನೆ ಕುರಿತು ಹೈಕಮಾಂಡ್ಗೆ ಸ್ಪಷ್ಟನೆಯನ್ನ ಕೊಡುವಂತ ವಿಚಾರ ಯಾಕೆ ಅಂತಂದ್ರೆ 30 ತಿಂಗಳವರೆಗೆ ಸಂಪುಟ ಪುನರ್ರಚನೆ ಬೇಡ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಬಟ್ ಇಲ್ಲ, 2.5 ವರ್ಷದ ಲೆಕ್ಕಾಚಾರಗಳದ್ದೇನಿದೆ ಅದ ನಿಟ್ಟಿನಲ್ಲಿ ಹೋಗೋಣ ಅಂತ. ಸಂಪುಟ ವಿಸ್ತರಣೆ ಬೇಡ ಅಂತ ಹೈಕಮಾಂಡ್ಗೆ ಮನವರಿಕೆಯನ್ನ ಮಾಡಿಕೊಡ್ತಾರಾ? ಇನ್ನು ತೆರವಾಗಿರುವಂಥ 4 ಪರಿಷತ್ ಸ್ಥಾನಗಳಿಗೆ ನಾಮಕರಣ ಕುರಿತು ಈಗ ಚರ್ಚೆಯನ್ನ ಮಾಡ್ತಾರಂತೆ. ಯಾರನ್ನು ಸೇರಿಸ್ಕೋಬೇಕು ಅಂತೇಳಿ ಪಕ್ಷನಿಷ್ಠರು, ಸಮುದಾಯವಾರು, ಆಪ್ತರ ಪರ ಸಿದ್ದರಾಮಯ್ಯನವರು ಬ್ಯಾಟಿಂಗ್ ಮಾಡಲಿದ್ದಾರೆ ಅನ್ನೋದು. ಸೊ ಈಗ ಸ್ವಲ್ಪ ಮತ್ತೆ ಆ್ಯಕ್ಟಿವ್ ಆಗಿದ್ದಾರೆ ಸಿದ್ದರಾಮಯ್ಯನವರು. ಈಗ ದೆಹಲಿಗೆ ಪ್ರಯಾಣವನ್ನು ಬೆಳೆಸ್ತಾ ಇದ್ದಾರೆ. ನಾಳೆ ಹೈಕಮಾಂಡ್ ಭೇಟಿಯನ್ನು ಮಾಡಲಿದ್ದಾರೆ. ಸೊ 2.5 ತಿಂಗಳ ಬಳಿಕ ಸಿದ್ದರಾಮಯ್ಯನವರು ದೆಹಲಿ ತಲುಪಿದ್ದಾರೆ. ಈಗ 30 ತಿಂಗಳವರೆಗೂ ಕೂಡ ಸಂಪುಟ ಪುನರ್ರಚನೆ ಬೇಡ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹಲವರು ಆಸೆ ಇಟ್ಕೊಂಡು ಕೂತಿದ್ದಾರೆ ಸರ್. ಪಾಪ ಅವ್ರಿಗೆ ಯಾಕೆ ಅಷ್ಟೊಂದು ಬೇಜಾರು ಮಾಡ್ತೀರಿ? ಆ ನಿಟ್ಟಿನಲ್ಲಿ ಏನೇನೋ ಮಾತಾಡ್ತಿದ್ದಾರೆ ಅವರೆಲ್ಲ. ನನ್ನ ಸಹೋದ್ಯೋಗಿ ಈಗ ಪೊಲಿಟಿಕಲ್ ಬ್ಯೂರೋ ಹೆಡ್ ಆಗಿರುವಂಥ ರವೀಶ್ ನನ್ನ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ರವೀಶ್, ಅನೇಕ ರೀತಿಯಾದಂಥ ಬೆಳವಣಿಗೆಗಳು ನಡೀತಾ ಇತ್ತು ರಾಜಕೀಯದಲ್ಲಿ. ಅದರ ಮಧ್ಯದಲ್ಲಿ ಸಿದ್ದರಾಮಯ್ಯನವರು ಪಾಪ ಒಂಚೂರು ಕಾಲು ನೋವು ಮಾಡಿಕೊಂಡು ಅವರೆಲ್ಲೂ ಕೂಡ ಓಡಾಡಲಾರದಂಥ ಪರಿಸ್ಥಿತಿಯಲ್ಲಿದ್ದರು. ಈಗ ಸ್ವಲ್ಪ ಆಕ್ಟಿವ್ ಆದಂಗೆ ಕಾಣಿಸ್ತಾ ಇದೆ. ದೆಹಲಿಗೆ ಹೋಗ್ತಾ ಇರುವಂಥ ಉದ್ದೇಶ ಏನು? ಮೇಲ್ನೋಟಕ್ಕೆ ಇದು ಕಾಣಿಸ್ತಾ ಇದ್ರೆ ಅಥವಾ ಒಳ ರಾಜಕೀಯ ಬೇರೆ ಏನಾದರೂ ಇದೆಯಾ? ಅರುಣ್, ಪ್ರಮುಖವಾಗಿರ್ತಕ್ಕಂಥದ್ದು ಕರ್ನಾಟಕ ಭವನದ ನೂತನವಾಗಿ ನಿರ್ಮಾಣ ಆಗಿರ್ತಕ್ಕಂಥ ಕಟ್ಟಡ ಉದ್ಘಾಟನೆ ಕಾರ್ಯಕ್ರಮ ಇವತ್ತು 7 ಗಂಟೆಗಿದೆ. ಹಾಗಾಗಿ ಆ ಕಟ್ಟಡ ಒಂದು ಉದ್ಘಾಟನೆ ಕಾರ್ಯಕ್ರಮಕ್ಕೆ ಸಿದ್ದರಾಮಯ್ಯನವರು ದೆಹಲಿಗೆ ತೆರಳಿದ್ದಾರೆ. ಈಗಾಗಲೇ ದೆಹಲಿಯನ್ನು ತಲುಪಿದ್ದಾರೆ. ಪ್ರಮುಖವಾಗಿ ಆ ಒಂದು ಆಪ್ತರಾಗಿರ್ತಕ್ಕಂಥ HC ಮಾದೇವಪ್ಪ ಜೊತೆಗೆ ಬೈರ್ತಿ ಸುರೇಶ್ ಅವರ ಜೊತೆಗೆ ಕೂಡ ಸ್ಪೆಷಲ್ ಫ್ಲೈಟಲ್ಲಿ ಹೋಗಿರ್ತಕ್ಕಂಥದ್ದು. ಇನ್ನೊಂದು ಕಡೆ ಹುಬ್ಬಳ್ಳಿಯಿಂದ DK ಶಿವಕುಮಾರ್ ಹೋಗಿ ಅಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಜೊತೆಗೆ ಸತೀಶ್ ಜಾರಕಿಹೊಳಿ PWD ಮಿನಿಸ್ಟರ್ ಆಗಿರೋದ್ರಿಂದ ಅವರದೇ ಒಂದು ಇದರಿಂದ ಕಟ್ಟಡ ನಿರ್ಮಾಣ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಅವರು ಕೂಡ ಭಾಗವಹಿಸ್ತಾ ಇದ್ದಾರೆ. ಹಾಗಾಗಿ ಅದರ ನೆಪ, ಅದರ ಜೊತೆಗೆ 2.5 ತಿಂಗಳ ಬಳಿಕ ಎಲ್ಲೋ ಒಂದು ಕಡೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ದೆಹಲಿಗೆ ಹೋಗ್ತಾ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ನಾಳೆ ಮಧ್ಯಾಹ್ನದ ಬಳಿಕ ಹೈಕಮಾಂಡ್ ನಾಯಕರನ್ನ ಭೇಟಿ ಆಗ್ತಾರೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹೈಕಮಾಂಡ್ಗೆ 2.5 ತಿಂಗಳಿನ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಬೆಳವಣಿಗೆಗಳ ಬಗ್ಗೆ ಸೂಕ್ಷ್ಮವಾಗಿ ಏನೆಲ್ಲ ರಿಪೋರ್ಟನ್ನು ಕೊಡಬೇಕು ಕೊಡ್ತಾರೆ. ಅದ್ರ ಜೊತೆಗೆ ಈ ಒಂದು ಹನಿ ಟ್ರ್ಯಾಪ್ ವಿಚಾರ ಆಗಿರ್ಬೋದು, ರಣ್ಯರಾವ್ ಕೇಸು ವಿಚಾರ ಆಗಿರ್ಬೋದು, ಸಾಕಷ್ಟು ಸದ್ದು ಮಾಡಿತ್ತು. ಯಾಕೆಂದರೆ ಅದಕ್ಕೆ ಸಚಿವರ ಲಿಂಕ್ ಇರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಬಗ್ಗೆ BJP ಕೂಡ ಆರೋಪ ಮಾಡಿತ್ತು. ಜೊತೆಗೆ ಹನಿ ಟ್ರ್ಯಾಪ್ ವಿಚಾರವಾಗಿ ರಾಜಣ್ಣ ಅವರೇ ಪ್ರಸ್ತಾಪ ಮಾಡಿದರು. ಆದರೆ ಇದನ್ನು ತನಿಖೆಗೆ ಕೊಡಬೇಕಾ ಬೇಡವಾ ಅನ್ನೋದ್ರಲ್ಲೂ ಕೂಡ ಇನ್ನೂ ಗೊಂದಲದಲ್ಲಿದೆ. ಈಗ ಕೇವಲ ಪ್ರಾಥಮಿಕ ತನಿಖೆಯನ್ನು ವಿಚಾರಣೆಯನ್ನು ನಡೆಸಿ ಅಂತಷ್ಟೇ CID ಅಧಿಕಾರಿಗಳಿಗೆ ಸೂಚನೆ ಕೊಟ್ಟಿರ್ತಕ್ಕಂಥದ್ದು. ಯಾವುದೇ ರೀತಿಯ ಉನ್ನತ ಮಟ್ಟದ ತನಿಖೆ ಕೊಟ್ಟಿಲ್ಲ. ಹಾಗಾಗಿ ಇದು ಪಾರ್ಟಿ ಒಳಗೆ ಇಂಟರ್ನಲ್ ಆಗಿರ್ತಕ್ಕಂಥ ಪಿತೂರಿನೋ ಅಥವಾ ಬೇರೆ ಏನು ಅನ್ನೋದ್ರ ಬಗ್ಗೆ ಕೂಡ ಸಾಕಷ್ಟು ಚರ್ಚೆಗಳಾಗ್ತಾ ಇದೆ. ಆ ಕಾರಣಕ್ಕೋಸ್ಕರವಾಗಿ ಹೈಕಮಾಂಡ್ ತೀರ್ಮಾನ ಮಾಡಿದ ಬಳಿಕ ಹೈಕಮಾಂಡ್ ಸೂಚನೆ ಕೊಟ್ಟರೆ ಉನ್ನತ ಮಟ್ಟದ ತನಿಖೆ ನಡೆಸೋದು, ಇಲ್ಲ ಅಂದರೆ ಅಷ್ಟಕ್ಕೆ ಎಳ್ಳು ನೀರು ಬಿಡುವಂತಹ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಈ ಹಿನ್ನೆಲೆಯಲ್ಲಿ ಅದನ್ನು ಬಗ್ಗೆ ಕೂಡ ಒಂದು ರೀತಿಯಲ್ಲಿ ಹೈಕಮಾಂಡ್ ಗಮನಕ್ಕೆ ತರುವಂಥ ಸಾಧ್ಯತೆ ಕೂಡ ಇದೆ. ಜೊತೆಗೆ ಪರಿಷತ್ನ 4 ಸ್ಥಾನಗಳಿಗೆ ಒಂದು ನಾಮನಿರ್ದೇಶನ ಮಾಡಬೇಕಾಗುತ್ತೆ. ಕಳೆದ 1.5 ತಿಂಗಳಿಂದಲೂ ಕೂಡ ನೆನೆಗುದ್ದಿಗೆ ಬಿದ್ದಿದೆ. ಯಾಕೆಂದರೆ ಮಂಡಿ ನೋವು ಇತ್ತು, ಆ ಕಾರಣಕ್ಕೋಸ್ಕರವಾಗಿ ತೆರಳಿರಲಿಲ್ಲ. ಹಾಗಾಗಿ ಅದರ ಬಗ್ಗೆ ಕೂಡ 4 ಯಾರನ್ನು ಮಾಡಬೇಕು ಸಮುದಾಯವಾರು ಅನ್ನೋದ್ರ ಬಗ್ಗೆ ಕೂಡ ಒಂದು ಮುಖ್ಯಮಂತ್ರಿಗಳು ಹೈಕಮಾಂಡ್ ಜೊತೆ ಚರ್ಚೆಯನ್ನು ನಡೆಸ್ತಾರೆ. ಜೊತೆಗೆ ಸಚಿವ ಸಂಪುಟ ವಿಚಾರವಾಗಿ, ಯಾಕೆಂದರೆ ಈಗಾಗಲೇ ಸಚಿವ ಸಂಪುಟ ವಿಚಾರವಾಗಿ ಎಲ್ಲೋ ಒಂದು ಕಡೆ ಆ ಒಂದು 30 ತಿಂಗಳು ಆಗ್ಬಿಡ್ಲಿ ಸರ್ಕಾರಕ್ಕೆ, 2 ವರ್ಷ ಆದ ನಂತರ ಸಂಪುಟ ವಿಸ್ತರಣೆ ಬೇಡ ಅನ್ನೋ ಒಂದು ಒಲವನ್ನು ತೋರಿಸ್ತಾ ಇರ್ತಕ್ಕಂಥದ್ದು ಕೂಡ CM ಸಿದ್ದರಾಮಯ್ಯ ಅವ್ರಿಗಿದೆ. ಅದನ್ನು ಕೂಡ ಹೈಕಮಾಂಡ್ ಗಮನಕ್ಕೆ ತರುವಂಥ ಚಾನ್ಸಸ್ ಕೂಡ ಜಾಸ್ತಿ ಇರುತ್ತೆ. ಹಾಗಾಗಿ ಇವತ್ತು ಮತ್ತು ನಾಳೆ ಒಂದು ದೆಹಲಿಯಲ್ಲೇ ಮುಖ್ಯಮಂತ್ರಿಗಳು ಇರ್ತಾರೆ. ಇದರ ಜೊತೆಗೆ ಕೇಂದ್ರ ಸರ್ಕಾರದ ಸಚಿವರನ್ನು ಕೂಡ ಒಂದು ರೀತಿಯಲ್ಲಿ ಭೇಟಿ ಮಾಡೋದನ್ನು ಕೂಡ ಒಂದು ರೀತಿಯಲ್ಲಿ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಸಾಕಷ್ಟು ಮಹತ್ವದಿಂದ ಈ ಬಾರಿಯ ದೆಹಲಿ ಭೇಟಿ ಕೂಡಿರ್ತಕ್ಕಂಥದ್ದು. ಯಾವ ತೀರ್ಮಾನವನ್ನು ಹೈಕಮಾಂಡ್ ಕೊಡುತ್ತೆ ಕಾದು ನೋಡಬೇಕು ಅವರು. ಓಕೆ ರವೀಶ್, ನಿಮ್ಮೆಲ್ಲ ಮಾಹಿತಿಗೆ ಧನ್ಯವಾದಗಳು.